was amazing. Our friend Yuvraj took part in this. Like, he acted as boss's younger self. So it was too good, too intense, amazing movie, must watch. It was damn good. Very good, very captivating, good story. ತುಂಬಾ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ ಯುವರಾಜ್ ಅಂತ ಬಾಸ್ ಜೂನಿಯರ್ ತರ ಆಕ್ಟಿಂಗ್ ಮಾಡಿದಾನೆ, ಸೂಪರ್ ತರ ಆಕ್ಟಿಂಗ್ ಮಾಡಿದಾನೆ. ಎಲ್ಲರೂ ಮಸ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಎಲ್ಲ ಬೇರೆ ಲೆವೆಲ್, ಡಬಲ್ ಆಕ್ಟಿಂಗು, ಬಾಸು ಶೇಡ್ಸು 4, ವಿಷ್ಣುವರ್ಧನ್ ತರ, ರಾಜ್ಕುಮಾರ್ ತರ, ಮತ್ತೆ ಅದ್ ಬಿಟ್ರೆ ನಮ್ಮ ಅಂಬರೀಶ್ ಅಣ್ಣವ್ರ ತರ ಎಲ್ಲರೂ ನಮ್ಮ ದೊಡ್ಡ ಹಿರಿಯ ಕಲಾವಿದ್ರ ತರ ಆಕ್ಟಿಂಗ್ ಮಾಡಿರೋದು ನಮ್ ಡಿ ಬಾಸು. ಫುಲ್ ಮಾಸು. ಸೆಕೆಂಡ್ ಹಾಫ್ ಅಂತೂ ಬೇರೆ ಲೆವೆಲ್. ಈ ಫಿಲಮ್ ನ ದಯವಿಟ್ಟು ಎಲ್ಲಾ ಕನ್ನಡ ಜನತೆ ಬಂದ್ ನೋಡ್ಬೇಕು. ಯಾಕಂದ್ರೆ ಇದು ಕನ್ನಡ ಫಿಲಮ್. ಬೇರೆಯವ್ರ ತರ ನಾವು ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ಗೆಲ್ಲ ಹೋಗಲ್ಲ. ಒಂದೇ ಕನ್ನಡ ಭಾಷೆ, ಕನ್ನಡ ನಾಡು, ನಮಗ್ ಸಾಕು. ಅದು ಅವ್ರು ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಹೋಗಿ ಅವ್ರ ಕಾಲಿಗೆಲ್ಲ ಬೀಳೋ ಸ್ಥಿತಿ ನಮ್ಗಿಲ್ಲ. ಕನ್ನಡಕ್ಕೋಸ್ಕರ ಬದುಕಿರೋ ಏಕೈಕ ನಟ ನಮ್ ಡಿ ಬಾಸ್. ಅವ್ರಿಗೋಸ್ಕರ ಯಾವಾಗ್ಲೂ ನಮ್ ಸಪೋರ್ಟ್ ಇದ್ದೇ ಇರುತ್ತೆ. ನನ್ ಡೈಲಾಗೆ ನಂಗೆ ಇಷ್ಟ. ಒರಿಜಿನಲ್, ಡೂಪ್ಲಿಕೇಟ್ ನಮ್ಮ ಹತ್ರ ಬೇಡ. ಅಪ್ಪ ಅಪ್ಪನೇ ಮಗ. ಇವಾಗ ಡಿ ಬಾಸ್ ಸೆಲೆಬ್ರಿಟಿಗಳ ಬಗ್ಗೆ ಒಂದು ಸಾಂಗ್ ಮಾಡಿದೀನಿ. ಸೆಲೆಬ್ರಿಟಿ ಸಾಂಗು, ಸೆಲೆಬ್ರಿಟಿಗಳಿಗಾಗಿ ಸಾಂಗ್ ಮಾಡಿದೀನಿ, ಕೇಳಿ. ಸೆಲೆಬ್ರಿಟಿ ಸೆಲೆಬ್ರಿಟಿ ಸೆಲೆಬ್ರಿಟೀಸ್, ಡಿ ಬಾಸ್ ನ ಸೆಲೆಬ್ರಿಟೀಸ್. ಸೆಲೆಬ್ರಿಟಿ ಸೆಲೆಬ್ರಿಟಿ ಸೆಲೆಬ್ರಿಟೀಸ್, ಚಾಲೆಂಜಿಂಗ್ ಸ್ಟಾರ್ ನ ಸೆಲೆಬ್ರಿಟೀಸ್. ಎದೆಯ ಮೇಲೂ ಸೆಲೆಬ್ರಿಟೀಸ್, ಎದೆಯ ಒಳಗೂ ಸೆಲೆಬ್ರಿಟೀಸ್, ರಕ್ತದ ಕಣಕಣದಲ್ಲೂ ಸೆಲೆಬ್ರಿಟೀಸ್. ಒನ್ ಅಂಡ್ ಓನ್ಲಿ ಡಿ ಬಾಸ್ ನ ಸೆಲೆಬ್ರಿಟೀಸ್, ಒನ್ ಅಂಡ್ ಓನ್ಲಿ ಡಿ ಬಾಸ್ ನ ಸೆಲೆಬ್ರಿಟೀಸ್. ಸೆಲೆಬ್ರಿಟಿ ಸೆಲೆಬ್ರಿಟಿ ಸೆಲೆಬ್ರಿಟೀಸ್, ಚಾಲೆಂಜಿಂಗ್ ಸ್ಟಾರ್ ನ ಸೆಲೆಬ್ರಿಟೀಸ್. ಉಸಿರು ನಿಂತೆ ಹೋದರು ಆ ಹೆಸರನೆಂದು ಮರೆಯರು. ಉಸಿರು ನಿಂತೆ ಹೋದರು ಆ ಹೆಸರನೆಂದು ಮರೆಯರು. ಸೂರ್ಯ ಚಂದ್ರ ಇರುವರೆಗೂ, ಆಕಾಶ ಭೂಮಿ ಇರುವರೆಗೂ ಮರೆಯರು ಮರೆಯರು. ಡಿ ಬಾಸ್ನ ಎಂದು ಮರೆಯರು ಮರೆಯರು ಮರೆಯರು. ಚಾಲೆಂಜಿಂಗ್ ಸ್ಟಾರ್ನ ಮರೆಯರು ಮರೆಯರು ಮರೆಯರು. ನಮ್ಮ ಪ್ರೀತಿಯ ರಾಮುನ ಮರೆಯರು. ಹಾಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಬಾಸ್ ಅವರ ಕ್ರೇಜ್ ತುಂಬಾನೇ ಇದೆ. ಆಕ್ಚುಲಿ ಅಭಿಮಾನಿಗಳು ತುಂಬಾ ಪ್ರೀತಿಯಿಂದ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾರು ಸಿನಿಮಾ ನೋಡ್ತೀರಾ ಥಿಯೇಟ್ರಿಗೆ ಬಂದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥಿಯೇಟ್ರಿಗೆ ಬಂದಾಗ ನಿಮ್ಗೆ 101% ಆ ಎಂಟರ್ಟೈನ್ಮೆಂಟ್, ಆ ಮಜಾ, ಆ ಒಂದು ಪ್ರೌಡ್ ಮೂಮೆಂಟ್ 101% ಸಿಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಡಿ ಬಾಸ್ ಅವರ ಸಿನಿಮಾ 100 ದಿನ ಓಡಿಸೋಣ, ಬ್ಲಾಕ್ ಬಸ್ಟರ್ ಮಾಡೋಣ, ನಮ್ಮ ಕನ್ನಡ ಸಿನಿಮಾನ ಗೆಲ್ಸೋಣ ಅಂತ ಕೇಳ್ಕೊಳ್ತೀನಿ. ಆಕ್ಚುಲಿ ನನ್ ಕಾಣಿಸಲ್ಲ, ಬಟ್ ನಮ್ ಜೊತೆಗಿರೋ ನಮ್ಮ ಅಣ್ಣ ಆಗಿರ್ಲಿ, ನಮ್ಮ ಕ್ರಾಂತಿ ಅವರು, ನಮ್ ಗೆಳೆಯ ಬಂದಿದ್ದ, ನಾವೆಲ್ಲ 3 ಜನ ಬಂದು ಸಿನಿಮಾ ನೋಡಿದ್ದು. ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಮ್ಮ ಅಣ್ಣ, ನಾನು ಎಲ್ಲ ನಾವೇನ್ ಬಂದಿದ್ದೀವಿ ಎಲ್ಲ 3 ಜನ ಪಕ್ಕ ಹುಚ್ಚ ಅಭಿಮಾನಿಗಳು. ನಾವು ದರ್ಶನ್ ಸರ್ ಸಲುವಾಗಿ ಜೀವನ ಕೊಡ್ತೀವಿ ಅಂತ ಅಪ್ಪಟ ಅಭಿಮಾನಿಗಳು. ಅದರಲ್ಲಿ ಒಂದು ಡೈಲಾಗ್ ತುಂಬಾ ಇಷ್ಟ ಆಗಿದೆ ನನಗೆ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ. ಆ ಒಂದು ಡೈಲಾಗ್ ಕೇಳಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅದು ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಮ್ಮೆಲ್ಲ ಅಭಿಮಾನಿಗಳಿಗೆ, ನಮ್ಮ ಅಭಿಮಾನಿಗಳು ನನ್ನ ಹಿಂದೆ ಇದ್ದಾರೆ, ನನ್ಗೆ ಯಾವ್ದು ಏನಿಲ್ಲ, ನಮ್ಮ ಅಭಿಮಾನಿಗಳು ನನಗೆ ಸಾಕು ಅನ್ನಂಗಿತ್ತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಳ್ತೀವಿ ಸರ್. ದರ್ಶನ್ ಅವರ ವೈಫ್ ವಿಜಯಲಕ್ಷ್ಮಿ ಬಂದಿದ್ರು. ಹೌದು, ಗೊತ್ತು. ಅತ್ತಿಗೆ ಬಂದಿದ್ರು, ನಮ್ಮ ವಿನೇಶ್ ಅವ್ರು ಬಂದಿದ್ರು, ಆಮೇಲೆ ನಮ್ಮ ಧನ್ವೀರಣ್ಣ ಅಂಡ್ ಎಲ್ಲ ಡೆವಿಲ್ ಟೀಮ್ ಎಲ್ಲ ಬಂದಿದ್ರು. ತುಂಬಾ ಎಂಜಾಯ್ ಇಂದ, ತುಂಬಾ ಪ್ರೌಡ್ ಮೂಮೆಂಟ್ ಆಗಿ ಎಂಜಾಯ್. ಅದೊಂಥರ ಲೋಕನೇ ಬೇರೆ ಸರ್. ಈಗ ನಾವು ಹೊರಗಡೆ ನಿಂತೆಲ್ಲ ಮಾತಾಡ್ತೀವಿ, ಬಟ್ ಮಾತಾಡಕ್ ಮಾತು ಬರ್ತಿಲ್ಲ. ಅದು ಬಾಸ್ ಡೈಲಾಗು, ಬ್ಯಾಕ್ ಗ್ರೌಂಡ್ ಸ್ಕೋರು, ಅವ್ರು ಮಾಡ್ತಾ ಇರುವಂತ ಆಕ್ಟಿಂಗು, ಅದೊಂಥರ ಏನೋ ಕ್ರೇಜ್. ಸಿಂಗರ್ ಆಗಿ ನೀವು ಹೌದು, ಖಂಡಿತ ಸರ್. ಮಣ್ಣಲ್ಲಿ ನಿನ್ನದೆ ಶ್ರೇಷ್ಠ ಕಥೆ, ಶ್ರೀಮಂತನೀನಯ್ಯ, ಎಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರೆಯ. ಯಾವತ್ತು ದೇವ್ರೆ, ನಾವೆಲ್ಲ ಭಕ್ತರು, ಸಿನಿಮಾನ ಗೆಲ್ಲಿಸ್ತೀವಿ. ಮ್ಯಾಮ್, ಡಿ ಬಾಸ್ ಅಂದ್ರೆ ಕ್ರೇಜು, ಅದು ಕಮ್ಮಿ ಆಗಲ್ಲ, ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ.
ತುಂಬಾ ದಿನ ಆದ್ಮೇಲೆ ಡಿ ಬಾಸ್ ಅವ್ರು ಬರ್ತಾ ಇದಾರೆ, ಖುಷಿ ಆಗ್ತಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಆಸೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಗುರು, ಜೀವನದಲ್ಲಿ ನೆಮ್ಮದಿಯಾಗಿರಿ, ಕಷ್ಟಪಟ್ಟು ದುಡೀರಿ, ಶೋಕಿ ಮಾಡಿ ಒಳ್ಳೆ ತಂದಲ್ಲಿ ಶೋಕಿ ಮಾಡಿ, ಮಸ್ತಾಗಿರಿ. ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಾಂಗ್ ಅಲ್ಲಿ. ಸಿನಿಮಾ ನೋಡಿದ್ಮೇಲೆ ಮೆಸೇಜ್ ಏನಿದೆ ಅಂತ ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಏನಕ್ಕೆ ಹೇಳಿ, ಅಷ್ಟೇ. ಕ್ರೇಜಿ ಅನ್ಕೊಳ್ಳಿ, ಆದ್ರೂ ಡಿ ಬಾಸ್ ಅಭಿಮಾನಿಗಳಿಗೆ ನಾನು ಹೇಳೋದೊಂದೇ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಮತ್ತೆ 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 ಬ್ರದರ್, ಒಂದೇ ಒಂದು ನಿಮಿಷ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ರಿಕ್ವೆಸ್ಟ್ ಏನ್ ಗೊತ್ತಾ ಮಾಡೋದು, ಎಲ್ಲಾ ಸಿನಿಮಾನು ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಸ್ಟಾರ್ ವಾರು, ಫ್ಯಾನ್ ವಾರು, ನಮ್ ಬಾಸ್ ಇವರು, ಅವ್ರ ಬಾಸ್ ಅವರು ಅಂತ ಏನು ಮಾಡಕ್ ಹೋಗ್ಬೇಡಿ. ನಿಮ್ ಬಾಸ್ ಡಿ ಬಾಸ್ ಕ್ರೇಜಿ ಗುರು ಇದು. ಅಭಿಮಾನಿಗಳಿಗೆ ಏನೇ ಹೇಳೋದು, ಅವ್ರ ಮೇಲೆ ಕ್ರೇಜ್ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಬ್ರೋ, ಅಷ್ಟೇ ಇರುತ್ತೆ. ನಾನ್ ನಿಜ ಹೇಳ ನಿಮ್ಗೆ ಗೈಸ್, ಇರೋಣ ಒಂದ್ ನಿಮಿಷ. ಇವಾಗ ಘಟನೆಗಳು ಏನೇನಾಗಿದೆ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಬಟ್ ಡಿ ಬಾಸ್ ಫ್ಯಾನ್ಸ್ ಡಿ ಬಾಸ್ ಎಲ್ಲೇ ಇದ್ರು ಸಪೋರ್ಟ್ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಲವ್ ಯು, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ